ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗ ಅಂತ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ತೆಂಗಿನಕಾಯಿ ಕಡಲೆ ಹಿಟ್ಟಿನ ಬರ್ಫಿ. ಮನೆಯಲ್ಲಿರೋ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರುಚಿಯಾದ ಬರ್ಫಿನ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಬಟ್ಲು ನಾನು ತೆಂಗಿನ ತುರಿನ ಹಾಕ್ತೀನಿ. ಈಗ ಒಂದು ಬಟ್ಲು ತೆಂಗಿನ ತುರಿ ಹಾಕಿದ ಮೇಲೆ ಮುಚ್ಚಿಬಿಟ್ಟು ಇವಾಗ ರುಬ್ತೀನಿ. ನೋಡಿ, ಈ ಥರ ರುಬ್ಬಬೇಕು. ಈಗ ರುಬ್ಬಿದ ಮೇಲೆ ಅದಕ್ಕೆ ಕಾಯಿಸಿ ಆರಿಸಿದ ಅರ್ಧ ಬಟ್ಲು ಹಾಲನ್ನ ಹಾಕ್ತೀನಿ. ಅರ್ಧ ಬಟ್ಲು ಹಾಲು ಹಾಕಿದ ಮೇಲೆ ಒಂದು ಬಟ್ಲು ಸಕ್ಕರೆ ಹಾಕ್ತೀನಿ. ನೀವು ಇದ್ರ ಬದಲು ಬೆಲ್ಲ ಕೂಡ ಹಾಕ್ಬೋದು. ನಿಮ್ಮ ಸ್ವೀಟ್ಗೆ ನೋಡಿಕೊಂಡು ಎಷ್ಟು ಬೇಕು ಹಾಕ್ಕೊಳ್ರಿ. ಇವಾಗ ನಯಸ್ಸಾಗಿ ನಾನು ರುಬ್ಬಿಡ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಇಷ್ಟು ನಯಸ್ಸಾಗಿ ರುಬ್ಬಬೇಕು. ಈಗ ನಯಸ್ಸಾಗಿ ರುಬ್ಬಿದ ಮೇಲೆ ಬರ್ಫಿ ಮಾಡೋದಕ್ಕೆ ಒಂದು ಟ್ರೇ ತೊಗೊಂಡು ನಾನು ಒಂದು ಬಟರ್ ಪೇಪರ್ ಹಾಕ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕಿ ಸುತ್ತ ಬಟರ್ ಪೇಪರ್ ಮೇಲೆ ನಾನು ಸವರ್ತೀನಿ. ಬರ್ಫಿನ ಮಾಡೋದಕ್ಕೋಸ್ಕರ ಈ ಟ್ರೇನಲ್ಲಿ ಬಟರ್ ಪೇಪರ್ ಇಟ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸುತ್ತ ಸವರಿ ಇಡ್ತೀನಿ. ಇವಾಗ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಇಟ್ಬಿಟ್ಟು ಬಾಣಲಿಗೆ ದೊಡ್ಡ ಟೇಬಲ್ ಸ್ಪೂನು ತುಪ್ಪನ ಹಾಕ್ತೀನಿ. ತುಪ್ಪ ಕರಗಿದ ಮೇಲೆ ಕಡಲೆ ಹಿಟ್ಟು ಅರ್ಧ ಬಟ್ಲು ಕಡಲೆ ಹಿಟ್ಟು, 1 ಬಟ್ಲು ತೆಂಗಿನ ತುರಿಗೆ ಅರ್ಧ ಬಟ್ಲು ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಹುರಿಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಹೋಗಬೇಕು ಮತ್ತು ಒಳ್ಳೆ ಘಮ ಕೂಡ ಬರಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಹುರಿರಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಈ ಥರ ಒಂದು 3-4 ನಿಮಿಷ ಚೆನ್ನಾಗಿ ಹುರಿಬೇಕು. ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿರಿ. ನಾನು 3-4 ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ ಮೀಡಿಯಮ್ ಊರಿನಲ್ಲಿ. ಈಗ ಇನ್ನೊಂದು ಸ್ಪೂನು ತುಪ್ಪನ ಹಾಕ್ತೀನಿ. ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದ ಮೇಲೆ ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಹುರಿಬೇಕು ಮೀಡಿಯಮ್ ಊರಿನಲ್ಲಿ. ನೋಡಿ, ಉರಿತಾ ಕಡಲೆ ಹಿಟ್ಟು ತುಪ್ಪನ ಹೀರ್ಕೊಳುತ್ತೆ. ನೋಡಿ, ತುಪ್ಪನ ಹೀರ್ಕೊಂಡು ಸುತ್ತ ತುಪ್ಪ ಬಿಟ್ಕೊಳುತ್ತೆ. ಮೊದಲು ತುಪ್ಪನ ಹೀರ್ಕೊಳುತ್ತೆ, ನಂತರ ತುಪ್ಪ ಬಿಟ್ಕೊಂಡ್ಬರುತ್ತೆ. ನೋಡಿರಿ, ಬಾಣಲಿಯಿಂದ ತುಪ್ಪ ಬಿಟ್ಕೊಂಡು ಬರುತ್ತೆ. ಸುತ್ತ ತುಪ್ಪ ಬಿಡ್ತಾ ಇದೆ ನೋಡಿರಿ. ಈ ಥರ ಚೆನ್ನಾಗಿ ಹುರಿಬೇಕು ಕಡಲೆ ಹಿಟ್ಟನ್ನ. ಒಳ್ಳೆ ಘಮ ಬರ್ತಾಯಿದೆ. ಇವಾಗ ನಾವು ತೆಂಗಿನ ತುರಿ ಮತ್ತು ಸಕ್ಕರೆನ ರುಬ್ಬಿಟ್ಟಿದ್ವಲ್ಲ, ಆ ಮಿಶ್ರಣನ ಹಾಕಬೇಕು. ರುಬ್ಬಿಟ್ಟಿರೋದನ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಯೋದಕ್ಕೆ ಬಿಡಬೇಕು, ಚೆನ್ನಾಗಿ ಬೇಯಬೇಕು. ಇದನ್ನು ಸೌಟು ಆಡಿಸ್ತಾನೆ ಇರಬೇಕು, ನಿಲ್ಲಿಸಬಾರ್ದು, ತಳ ಅಂಟುತ್ತೆ. ಈ ಥರ ತಿರುಗಿಸ್ತಾನೇ ಇರ್ರಿ. ಒಂದು 3-4 ನಿಮಿಷ ಈ ಥರ ತಿರುಗಿಸ್ತಾನೆ ಇರಬೇಕು. ಗಟ್ಟಿಯಾಗಬೇಕು, ಅದು ಗಟ್ಟಿ ಆಗೋವರೆಗೂ ಕೂಡ ತಿರುಗಿಸ್ತಾನೆ ಇರಬೇಕು. ಗಟ್ಟಿಯಾಗೋದಕ್ಕೆ ಒಂದು 4-5 ನಿಮಿಷ ತೊಗೊಳುತ್ತೆ. 4-5 ನಿಮಿಷದವರೆಗೂ ಕೂಡ ಈ ಥರ ಮೀಡಿಯಮ್ ಉರಿ ಇಟ್ಕೊಂಡು ತಿರುಗಿಸ್ತಾನೆ ಇರಬೇಕು. ಈಗ 1 ಸ್ಪೂನು ಕಾರ್ನ್ಫ್ಲೋರ್ನ ನಾನು ನೀರಿನಲ್ಲಿ ಕಲಿಸ್ಬಿಟ್ಟು ಹಾಕ್ತೀನಿ. ಕಾರ್ನ್ಫ್ಲೋರ್ ಹಾಕೋದಕ್ಕೆ ಏನಕ್ಕೆ ಕಾರ್ನ್ಫ್ಲೋರ್ನ ಹಾಕ್ತೀವಿ ಅಂದರೆ ಸ್ವಲ್ಪ ಬೇಗ ಗಟ್ಟಿಯಾಗುತ್ತೆ. ಈಗ ನೀರಿನಲ್ಲಿ ಕಲಸಿಟ್ಟಿರೋ ಕಾರ್ನ್ಫ್ಲೋರ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿ ಆಗೋರು ಕೂಡ ಬೇಯಿಸಬೇಕು. ಈಗ ನೋಡಿ, ಬರ್ಫಿ ಚೆನ್ನಾಗಿ ಗಟ್ಟಿ ಆಗಬೇಕು. ಗಟ್ಟಿ ಆಗೋವರೆಗೂ ಕೂಡ ಈ ಥರ ತಿರುಗಿಸ್ತಾನೆ ಇರಬೇಕು. ಈಗ ಇನ್ನೊಂದು ಸ್ಪೂನು ಟೇಬಲ್ ಸ್ಪೂನು ತುಪ್ಪನ ಹಾಕ್ತೀನಿ. ಈಗ ತುಪ್ಪ ಹಾಕಿದ ಮೇಲೆ ನೋಡಿ, ತಳ ಬಿಡ್ತಾ ಇದೆ, ಗಟ್ಟಿ ಆಗ್ತಾ ಇದೆ, ತಳ ಬಿಡ್ತಾ ಇದೆ. ಇಷ್ಟು ಗಟ್ಟಿ ಆಗೋವರೆಗೂ ಕೂಡ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಸಪ್ರೇಟ್ ಆಗ್ತಿದೆ ಇವಾಗ.
ಈಗ ಒಂದು ಸ್ಪೂನ್ ತಗೊಂಡು ಬರ್ಫಿಗೆ ಮಾಡೋದಕ್ಕೆ ಸರಿಯಾಗಿ ಬೆಂದಿದೆಯಾ ಅಂತ ನೋಡೋದಕ್ಕೆ ನಾವು ಈ ಥರ ನೀರಿನ ಕೈ ಮಾಡಿಕೊಂಡು ಈ ಥರ ಉಂಡೆ ಮಾಡಬೇಕು. ಈ ಥರ ಉಂಡೆ ಮಾಡಿದಾಗ ನೋಡಿ, ಈ ಥರ ಉಂಡೆ ಬಂದರೆ ಇವಾಗ ಬರ್ಫಿ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಬೇಕು. ಸ್ಟವ್ನ ಆಫ್ ಮಾಡಿಬಿಟ್ಟು ಇವಾಗ ನಾವು ಮೊದಲೇ ಒಂದು ಟ್ರೇಗೆ ನಾವು ತುಪ್ಪ ಸವರಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ ಟ್ರೇ ಮೇಲೆ ಹಾಕಬೇಕು. ಹಾಕಿದ ಮೇಲೆ ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು. ಒಂದು ಚಮಚದಿಂದ ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಫುಲ್ ತಣ್ಣಗಾಗಿದೆ. ಇವಾಗ ತಣ್ಣಗಾದ ಮೇಲೆ ಒಂದು ಪ್ಲೇಟ್ ತಗೊಂಡು ಉಲ್ಟಾ ಮಾಡಿ ಹಾಕಬೇಕು. ಇವಾಗ ಬಟರ್ ಪೇಪರ್ನ ತೆಗಿಬೇಕು. ಈಗ ಉಲ್ಟಾ ಮಾಡಿ ಹಾಕಿದ್ದಾಯಿತು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಮಗೆ ಯಾವ ಸೈಜ್ ಬೇಕು ನೋಡಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕು. ಈಗ ಪೀಸಸ್ನ ಮಾಡಬೇಕು. ನೋಡ್ತಾ ಇದ್ದೀರಲ್ವ, ನೋಡಿದ್ರೆ ಎಷ್ಟು ಚೆಂದ ಬಂದಿದೆ ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ನಾನು ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಮನೇಲಿ ಹಬ್ಬದ ದಿನಗಳಲ್ಲಿ ತೆಂಗಿನಕಾಯಿ ಜಾಸ್ತಿ ಬರುತ್ತಲ್ಲ, ಆವಾಗ ಕೂಡ ಇಂಥದನ್ನ ಮಾಡಿಕೊಂಡು ಒಂದು ವಾರ 15 ದಿವಸದವರೆಗೂ ಇಟ್ಕೊಂಡು ತಿನ್ಬೋದು. ಮನೇಲಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಬೇಕಾದ್ರೆ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೇ ಬಾಯಿನಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ನಾನು ತೆಂಗಿನಕಾಯಿ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ.